ನಮಸ್ಕಾರ ಸ್ನೇಹಿತರೆ, ಉತ್ತರ ಕರ್ನಾಟಕ ಸ್ಪೆಷಲ್ ಮಾದಲಿ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 6 ಗ್ಲಾಸ್ ಗೋಧಿಗೆ ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ, ಮುಕ್ಕಾಲು ಗ್ಲಾಸಷ್ಟು ಕಡಲೆಬೇಳೆಯನ್ನು ತೊಗೊಂಡು ಚಿರೋಟಿ ರವೆ ಟೈಪಲ್ಲಿ ಗ್ರೈಂಡ್ ಮಾಡಿಸ್ಕೊಂಬರ್ಬೇಕು ಮಿಲ್ಲಲ್ಲಿ. ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಈ ಪೂರಿ ಹಿಟ್ಟಿಗಿನ್ನ ಗಟ್ಟಿಯಾಗಿ ನಾದ್ಕೋಬೇಕು ನಾವು. ಇವಾಗ ಚಪಾತಿ ಥರ ಲಟ್ಸ್ಕೊಂಬಿಡಬೇಕು. ಈ ಮಾದಲಿನ ನಮ್ಮ ಸೈಡು ನಾವು ಮೊಹರಂ ಟೈಮಲ್ಲಿ ಮಾಡ್ತೀವಿ ನೋಡಿ. ಈ ಥರ ಎಣ್ಣೆ ಹಾಕ್ಲಾರ್ದೇ ಬೇಯಿಸ್ಕೋಬೇಕು. ಈ ಮಾದಲಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುತ್ತೆ. ನಾವು ತುಂಬ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಮಾದಲಿ ಉದುರಾಗಿ ಬರುತ್ತೆ. ನಿಮ್ಗೇನಾದರೂ ಮೆತ್ತಗೆ ಬೇಕಂದರೆ ಲೈಟಾಗಿ ರೋಸ್ಟ್ ಮಾಡ್ಕೋಬೋದು. ಈ ಚಪಾತಿ ಯಾವಾಗ ಬಿಸಿ ಇದ್ದಾಗೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಬೇಕು. ಆವಾಗೇ ಅದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ನೋಡಿ, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಆಗುತ್ತೆ. ಇದಕ್ಕೆ ನಾವು 2 ಗ್ಲಾಸಷ್ಟು ಬೆಲ್ಲ ಮತ್ತು ಸ್ವಲ್ಪ ಕೊಬ್ಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಮಾಡಿದ್ಮೇಲೆ ಹೀಗಾಗುತ್ತೆ. ಈ ಮಾದಲಿನ 3 to 4 ಡೇಸ್ ಬರುತ್ತೆ. ಇದಕ್ಕೆ ಸ್ವಲ್ಪ ಪುಟಾಣಿ, ಸ್ವಲ್ಪ ಸೋಂಪು, ಇವಾಗ ಬೇಕಿದ್ರೆ ಸ್ವಲ್ಪ ಕೊಬ್ಬರಿ ಹಾಕ್ಕೋಬೋದು. ನಾನು ಆಲ್ರೆಡಿ ಹಾಕ್ಕೊಂಡೆ. ಇದು ತುಪ್ಪದ ಜೊತೆ ಹಾಲು ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.